ವಿಚ್ಛೇದಿತ ಮಹಿಳೆಯ ಜೊತೆಗೆ ಯುವಕನ ಲವ್ವಿ ಡವ್ವಿ. ಮದುವೆ ಆಗ್ತೀನಿ ಅಂತ ಆಂಟಿನ ನಂಬಿಸಿ ಮೋಸ ಮಾಡಿರುವ ಘಟನೆ ನಡೆದಿದೆ ಮೈಸೂರಿನಲ್ಲಿ ಯುವಕನ ವಿರುದ್ಧ ಮಹಿಳೆ ಆರೋಪ ಮಾಡಿರೋದು. ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಈ ಮಹಿಳೆ ಆರೋಪವನ್ನ ಮಾಡಿರೋದು. ಗರ್ಭಿಣಿ ಮಾಡಿ 2 ತಿಂಗಳಿಂದ ಈ ಯುವಕ ಪರಾರಿಯಾಗಿರೋದು. ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ. ನ್ಯಾಯ ಕೊಡಿಸಿ ಅಂತ ಮಹಿಳೆ ಈಗ ಅಂಗಲಾಚ್ತಾ ಇದ್ದಾರೆ. ವಿಚ್ಛೇದಿತ ಮಹಿಳೆಯ ಜೊತೆಗೆ ಯುವಕ ಪ್ರೇಮ ಪಾಶದಲ್ಲಿ ಬಿದ್ದು ಮದುವೆ ಆಗ್ತೀನಿ ಅಂತ ನಂಬಿಸಿ ಆ ಮಹಿಳೆಗೆ ಮೋಸ ಮಾಡಿ 2 ತಿಂಗಳು ಗರ್ಭಿಣಿ ಮಾಡಿ ಈಗ 2 ತಿಂಗಳಿಂದ ಆತ ಕಾಣ್ತಾ ಇಲ್ಲ. ಸದ್ಯಕ್ಕೆ ಮಹಿಳೆ ನ್ಯಾಯ ಕೊಡಿಸಿ ಅಂತ ಅಂಗಲಾಚ್ತಾ ಇದ್ದಾರೆ. ಮೋಸ ಹೋದ ಮಹಿಳೆ ಈತನ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ನಾನು ಮಗುನ ತೆಗೆಸ್ಕೊಂಡೆ ಸರ್. ತೆಗೆಸ್ಕೊಂಡು ಇನ್ನೇನು ಏಪ್ರಿಲಲ್ಲಿ ತೆಗೆಸ್ಕೊಂಡೆ. ಹತ್ತಿರ ಯುಗಾದಿ ಹಬ್ಬ ಬಂತು ಸರ್. ಅದ್ರ ಜೊತೆಗೆ 26ಕ್ಕೆ ಎಲೆಕ್ಷನ್ ಡ್ಯೂಟಿ ಇತ್ತು ಸರ್. ಎಲೆಕ್ಷನ್ ಡ್ಯೂಟಿ ಮತ್ತು ಅವ್ರ ತಮ್ಮಂದು ಯಾರು ಅಣ್ಣನ ಮದುವೆ ಅಂತ ಹೋದವನು 15 ಡೇಸ್ ಆದರೂ ರಿಟರ್ನ್ ಬರಲಿಲ್ಲ. ಅವ್ನು ಕಾಲ್ ಇಲ್ಲ, ಅವ್ನು ಮೆಸೇಜ್ ಇಲ್ಲ. ಆವಾಗ ನನ್ನ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದ. ವೀಕ್ಲಿ ಟ್ವೈಸ್ ಬರ್ತಾ ಇದ್ದ. ಅವ್ನ ಬಟ್ಟೆ ಬರೆಗಳು, ಅವ್ನ ಕಂಪ್ನಿ ಶೂ ಎಲ್ಲ ನನ್ನ ಹತ್ರ ಪ್ರೂಫ್ ಇದೆ ಸರ್. ಎಲ್ಲನೂ ಮನೇಲಿ ಇಟ್ಟು ಹೋಗಿದ್ದ. ನಾನಂದೆ ಅದನ್ನು ತೊಗೊಳಕ್ಕಾದ್ರೂ ಬರಬೇಕಲ್ಲ ಇವನು ಅಂತ. ಆಮೇಲೆ ವಿಚಾರ ಗೊತ್ತಾಯ್ತು ನನಗೆ. ಅವ್ರ ಅಮ್ಮಂಗೆ ಬಲವಾಗಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರಮ್ಮ ತುಂಬಾನೇ ಅವನಿಗೆ ಏನೋ ಹೀಗೆಲ್ಲ ಮಾಡಿದ್ಯಾ ಅಂತ ಹೇಳಿ ಭಾಳನೇ ಅವನಿಗೆ ಪನಿಷ್ ಮಾಡಿದಾನೆ ಅನ್ನೋದು ಗೊತ್ತಾಯ್ತು ನನಗೆ. ನನ್ನ ಅಣ್ಣಂಗೆ ಹೇಳ್ಕೊಂಡೆ ನಾನು. ನನ್ನ ಅಣ್ಣಂಗೆ ಹೇಳ್ಕೊಂಡಾಗ ನನ್ನ ಅಣ್ಣ ಕರೆಸ್ಬಿಟ್ಟು ಏನಪ್ಪ ಹಿಂಗಾಗಿದೆ ಅಂತ ಹೇಳಿ ಅಣ್ಣ ಕರೆಸಿದಾಗ ಅವನ ಜೊತೆಗೆ ಹರೀಶನ್ ಜೊತೆಗೆ ನನಗೆ ಮೋಸ ಮಾಡಿರೋ ಹುಡುಗನ ಹೆಸರು ಹರೀಶ ಎಮ್ ಅಂತ. ಕೊಳ್ಳೇಗಾಲದಲ್ಲಿ ಉತ್ತಂಬಳ್ಳಿ ಪಕ್ಕ ತೇರಂಬಳ್ಳಿನಲ್ಲಿ ಅವನು ವಾಸ ಇರೋದು. ಅವನಿಗೆ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ಅವ್ರ ತಾಯಿ ಬಂದು ಅಂಗನವಾಡಿ ಟೀಚರು. ಅವನು ಬಂದು LNT ಕಂಪ್ನಿನಲ್ಲಿ ಹೆಬ್ಬಾಳು ಫಸ್ಟ್ ಸ್ಟೇಜಲ್ಲಿ ಅವನು ಕೆಲಸ ಮಾಡ್ತಾ ಇರೋದು. ಆ ವಿಚಾರ ಗೊತ್ತಾದಾಗ ಅವನು ಎಲೆಕ್ಷನ್ನು ಅನ್ನೋ ಒಂದು ನೆಪ ಹಾಕೊಂಡು ಮನೆಗೆ ಹೋದನು, ಮತ್ತೆ ಹಿಂತಿರುಗಿ ಬರಲಿಲ್ಲ. ಮೋಸ ಹೋದ ಮಹಿಳೆ ಆ ಯುವಕನ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಆದಷ್ಟು ಬೇಗ ನ್ಯಾಯ ಕೊಡಿಸಿ ಎನ್ನುವಂತಹ ಮಾತು ಈ ಮಹಿಳೆಯಿಂದ ಕೇಳಿ ಬರ್ತಾ ಇದೆ. ಈಗ ಇನ್ನುಳಿದ ಸುದ್ದಿಗಳನ್ನ ಗಮನಿಸೋಣ. ಆಟವಾಡ್ತಾ ಇದ್ದ ಬಾಲಕನ ಮೇಲೆ ವಿದ್ಯುತ್ ವೈರ್ ಹರಿದಿದ್ದು ಕ್ಷಣ ಮಾತ್ರದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 11 ವರ್ಷದ ಸಮರ್ಥ್ ಎನ್ನುವ ಬಾಲಕ ವಿದ್ಯುತ್ ಅವಘಡದಿಂದ ಗಾಯಗೊಂಡಿದ್ದಾನೆ. ಇನ್ನು ಅವಘಡಕ್ಕೆ ಜಸ್ಕಾಂ